ನೀನ್ ಇವತ್ತು ಎಷ್ಟೊಂದು ಕುಗ್ಗಿದೆಯೋ ಅದಕ್ಕಿಂತ 10 ಪಟ್ಟು ಜಾಸ್ತಿ ನಿನ್ನ ನೋಯಿಸಿದವರ ಮುಂದೆ, ನಿನಗೆ ಅವಮಾನ ಮಾಡಿದವರ ಮುಂದೆ ಖಂಡಿತ ನೀನು ಬೆಳೆದೇ ಬೆಳಿತೀಯ. ಈ ಕಷ್ಟ, ಈ ಅವಮಾನಗಳು, ಈ ಕಣ್ಣೀರು, ಈ ನೋವು ನಿನ್ನ ಗೆಲುವಿನ ಸೂಚನೆ ಆಗಿರುತ್ತೆ. ಅಯ್ಯೋ ನನ್ ಜೊತೆಗೆ ಯಾರಿಲ್ಲ ಅಂತ ಅನ್ಕೋಬೇಡ. ಎಲ್ರು ಕೈ ಬಿಟ್ಟಾಗ್ಲೇ ದೇವ್ರ ಕೈ ಹಿಡಿಯೋದು. ಈಗ ನಿನ್ನ ನಿಜವಾದ ಜೀವನ ಶುರುವಾಗಿದೆ. ಕೆಲವ್ರು ಅನ್ಕೋಬಹುದು ನಿನ್ ಕತೆ ಮುಗಿದ್ಬಿಡ್ತು, ನಿನ್ನ ಮೂಲೆ ಗುಂಪೆ ಮಾಡಿದ್ವಿ ಅಂತ ತುಂಬಾ ಜನ ಖುಷಿ ಪಡ್ತಾ ಇರಬಹುದು. ಅದೆಲ್ಲವೂ ಕೂಡ ಅಲ್ಲ. ನಿನ್ನ ನಿಜವಾದ ಜೀವನ ಈಗ ಶುರುವಾಗಿದೆ. ದೇವ್ರು ತೋರಿಸ್ತಾನೆ, ಕೈ ಹಿಡಿಯೋ ಮುಂಚೆ ಖಂಡಿತ ತೋರಿಸ್ತಾನೆ ಎಲ್ಲರ ಬಣ್ಣವನ್ನ. ಅದೇ ರೀತಿ ನಿನ್ನ ಜೀವನದಲ್ಲಿ ಅಪಾರವಾಗಿ ನಮ್ಮವರಂತ ನಂಬ್ತಾ ಇದ್ದಲ್ಲ, ಅದಕ್ಕೆ ಅವ್ರ ಬಣ್ಣವನ್ನ ತೋರಿಸಿದ್ದಾನೆ. ಆದ್ರೆ ದೇವರು ನಿನ್ನ ಕೈ ಬಿಟ್ಟಿಲ್ಲ. ಯಾವತ್ತು ಕೂಡ ಹೇಡಿಯಾಗಿ ಮೂಲೆ ಸೇರ್ಬೇಡ. ನಿನಗೆ ಯಾರು ನೋಯಿಸಿರ್ತಾರೋ, ನಿನಗೆ ಯಾರು ಅವಮಾನ ಮಾಡಿರ್ತಾರೋ ಅಂತವ್ರ ಮುಂದೆ ಬೆಳೆದು ತೋರಿಸ್ತೀನಿ ಅನ್ನುವಂತ ಛಲ ಒಂದು ನೀನ್ ತುಂಬ್ಕೋ. ಭಗವಂತನೇ ನಿನ್ನ ಗೆಲ್ಲಿಸ್ತಾನೆ. ನೀನ್ ಇವತ್ತು ಎಷ್ಟೊಂದು ಕುಗ್ಗಿದೆಯೋ ಅದಕ್ಕಿಂತ 10 ಪಟ್ಟು ಜಾಸ್ತಿ ನಿನ್ನ ನೋಯಿಸಿದವರ ಮುಂದೆ, ನಿನಗೆ ಅವಮಾನ ಮಾಡಿದವರ ಮುಂದೆ ಖಂಡಿತ ನೀನು ಬೆಳೆದೇ ಬೆಳಿತೀಯ. ಈ ಕಷ್ಟ, ಈ ಅವಮಾನಗಳು, ಈ ಕಣ್ಣೀರು, ಈ ನೋವು ನಿನ್ನ ಗೆಲುವಿನ ಸೂಚನೆ ಆಗಿರುತ್ತೆ. ಅಯ್ಯೋ ನನ್ ಜೊತೆಗೆ ಯಾರಿಲ್ಲ ಅಂತ ಅನ್ಕೋಬೇಡ. ಎಲ್ರು ಕೈ ಬಿಟ್ಟಾಗ್ಲೇ ದೇವ್ರ ಕೈ ಹಿಡಿಯೋದು. ಈಗ ನಿನ್ನ ನಿಜವಾದ ಜೀವನ ಶುರುವಾಗಿದೆ. ಕೆಲವ್ರು ಅನ್ಕೋಬಹುದು ನಿನ್ ಕತೆ ಮುಗಿದ್ಬಿಡ್ತು, ನಿನ್ನ ಮೂಲೆ ಗುಂಪೆ ಮಾಡಿದ್ವಿ ಅಂತ ತುಂಬಾ ಜನ ಖುಷಿ ಪಡ್ತಾ ಇರಬಹುದು. ಅದೆಲ್ಲವೂ ಕೂಡ ಅಲ್ಲ. ನಿನ್ನ ನಿಜವಾದ ಜೀವನ ಈಗ ಶುರುವಾಗಿದೆ. ದೇವ್ರು ತೋರಿಸ್ತಾನೆ, ಕೈ ಹಿಡಿಯೋ ಮುಂಚೆ ಖಂಡಿತ ತೋರಿಸ್ತಾನೆ ಎಲ್ಲರ ಬಣ್ಣವನ್ನ. ಅದೇ ರೀತಿ